ಸಿಎಂ ಸಿದ್ದರಾಮಯ್ಯ ಮತ್ತೆ ಮೂಡಾ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮಗದೊಮ್ಮೆ ಉದ್ಭವ ಆಗಿದೆ. ಕಾರಣ ಇಷ್ಟೇ, ಲೋಕಾಯುಕ್ತ ರಿಪೋರ್ಟ್ ತಿರಸ್ಕರಿಸಿದೆ ಇಡಿ ಅರ್ಜಿ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ನಿವೇಶನದ ಅಂದ್ರೆ ಅವರ ಇಡೀ ಕುಟುಂಬಕ್ಕೆ ಸಂಕಷ್ಟ ಎದುರಾಗುತ್ತಾ? ಲೋಕಾಯುಕ್ತ ರಿಪೋರ್ಟ್ ಏನ್ ಕೊಟ್ಟಿತ್ತು ಅದನ್ನ ತಿರಸ್ಕರಿಸಿ ಅಂತ ಇಡಿ ಒಂದು ಅರ್ಜಿಯನ್ನ ಹಾಕೊಂಡಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತಕರಾರು ಅರ್ಜಿಯನ್ನ ಇಡಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 8 ಪುಟಗಳ ತಕರಾರು ಅರ್ಜಿಯನ್ನ ಇಡಿ ಅಧಿಕಾರಿಗಳ ತಂಡ ಸಲ್ಲಿಕೆ ಮಾಡಿದೆ. ಸಿಎಂ ಹಾಗೂ ಸಿಎಂ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳಿದೆ ಅನ್ನೋದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ನಮ್ಮ ತನಿಖೆಯಲ್ಲಿ ಅವರು ತಪ್ಪುಗಳನ್ನ ಮಾಡಿರೋದು ಸಾಬೀತಾಗಿದೆ. ನಾವು ಈ ಪ್ರಕರಣದಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕಿದ್ದೀವಿ. ಆ ಪ್ರಕಾರವಾಗಿ ಮುಖ್ಯಮಂತ್ರಿಗಳ ಕುಟುಂಬ ತಪ್ಪೆಸಗಿರೋದು ಇಲ್ಲಿ ಸಾಬೀತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳು ಕೂಡ ನಮ್ಮ ಬಳಿ ಇದೆ ಅಂತ 8 ಪುಟಗಳ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಲೋಕಾಯುಕ್ತ ವರದಿ ತಿರಸ್ಕರಿಸಿ ಅಂತ ಈ ಅರ್ಜಿಯಲ್ಲಿ ಕೋರಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಈಗಾಗಲೇ ಲೋಕಾಯುಕ್ತದವರು ಸಿಎಂ ಮತ್ತು ಸಿಎಂ ಕುಟುಂಬಕ್ಕೆ ಕ್ಲೀನ್ ಚೀಟನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿ ಈಗಾಗಲೇ ಮೂಲ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಒಂದು ತಕರಾರು ಅರ್ಜಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅದರ ನಡುವೆ ಈಗ ಇಡಿ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಇಡಿ ಕೂಡ ಲೋಕಾಯುಕ್ತ ತನಿಖೆಯ ವಿಚಾರದಲ್ಲಿ ತನ್ನ ತಕರಾರುಗಳನ್ನು ಕೂಡ ಎತ್ತಿದೆ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈಗ ನೀವು ಈಗಾಗಲೇ ತಕರಾರು ಹಾಕಿದ್ರಿ, ಅಂದರೆ ಲೋಕಾಯುಕ್ತದ ರಿಪೋರ್ಟ್ನ ಅಂಶಗಳು ಸರಿ ಇಲ್ಲ ಅಂತ. ಈಗ ಇಡಿ ಅವರು ಏನನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ? ಸರ್, ಇಡಿಯವರು ತಮ್ಮ ತನಿಖೆಯಲ್ಲಿ ಕಂಡುಬಂತಹ ಪ್ರಮುಖ ಅಂಶಗಳನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದರು. ಲಿಖಿತವಾಗಿದೆ, ಅದಕ್ಕೆ ಪೂರಕವಾಗಿ ಮಾಹಿತಿಗಳನ್ನು ದಾಖಲಾತಿಯನ್ನು ಕೊಟ್ಟಿದ್ದರು. ಹಾಗಿದ್ದರೂ ಕೂಡ ಲೋಕಾಯುಕ್ತ ಅಧಿಕಾರಿ ಅದನ್ನು ಪರಿಗಣಿಸುತ್ತೆ ಈ 4 ಆರೋಪಗಳ ವಿರುದ್ಧ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಜಾರಿ ನಿರ್ದೇಶನ ಕೂಡ ತಕರಾರು ಅರ್ಜಿ ಹಾಕಿದ್ದಾರೆ. ನಾವು ಕೂಡ ಇದರ ತನಿಖೆಯನ್ನು ನಡೆಸಿದ್ದೀವಿ. ಆ ತನಿಖೆಯಲ್ಲಿ ಅಂಶಗಳು ಕಂಡು ಬಂದಿದೆ. ಇದನ್ನು ಲೋಕಾಯುಕ್ತರಿಗೆ ನಾವು ಗಮನಕ್ಕೆ ತಂದರೂ ಕೂಡ ಅವರು ಅದನ್ನು ಪರಿಗಣಿಸಿಲ್ಲ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಅವ್ರಿಗೇನು ವರದಿ ಹಾಕಿದ್ರೆ ಆ ವರದಿನ ತಿರಸ್ಕಾರ ಮಾಡಬೇಕು ಅಂತೇಳಿ ಅವರು ಇವತ್ತು ಒಂದು ತಕರಾರು ಅರ್ಜಿನ ಸಲ್ಲಿಸಿದಾರಂತ. ಯಾವ ನ್ಯಾಯಾಲಯ ಸರ್? ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಏನು ಖಾಸಗಿ ದೂರರ್ಜಿ ಇದೆ ಆ ಒಂದು ದೂರರ್ಜಿಗೆ ಸಂಬಂಧಪಟ್ಟಂತೆ ತಕರಾರು ಅರ್ಜಿನ ಸಲ್ಲಿಸಿದ್ದಾರೆ. ಸರ್, ಈಗಾಗಲೇ ಇಡಿ ಅವರು ಕೂಡ ಒಂದು ಅಂತರ ತನಿಖೆ, ಅದರಲ್ಲಿ ಏನೇನು ಅಂಶಗಳು ಕಂಡು ಬಂದಿದೆ ಸರ್ ಇಡಿಗೆ ಅಂತ? ಸರ್, ಏನು ಅವರು ಮಲ್ಲಿಕಾರ್ಜುನ ಸ್ವಾಮಿ 2004ನೇ ಇಸ್ವಿಲಿ ಖರೀದಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆನೇ ಅಲ್ಲಿ ಬಡಾವಣೆ ರಚನೆಯಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ರು ಕೂಡ ಅದು ಕೃಷಿ ಭೂಮಿ ಅಂತೇಳಿ ಇದು ಮಾಡಿದ್ರೆ ಅದು ಮತ್ತು ಇವರು ಭೂಸ್ವಾಧೀನ ಕೈ ಬಿಡಿಸ್ಬೇಕಾದ್ರೆ ತಮ್ಮ ಪ್ರಭಾವನ ಬೀರುವಂಥದ್ದು ಮತ್ತು ಬೀರಿ ಕಾನೂನು ಬಾಹಿರವಾಗಿ ಭೂಸ್ವಾಧೀನ ಕೈ ಬಿಡಿಸ್ಕೊಂಡಿದ್ದೀವಿ ಅಂತೇಳಿ ಒಂದು ಆದೇಶ ಮಾಡಿರುವಂಥದ್ದು. ಏನು ಪ್ರಮುಖ ಅಂಶಗಳಿದೆ ಅಂದರೆ ಇವರು ಅಪರಾಧ ಕೃತ್ಯ ಮಾಡಿದ್ರೆ ಅದಕ್ಕೆ ಏನು ಪ್ರಮುಖ ಅಂಶಗಳಿದೆ ಆ ಅಂಶಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಇಡಿಯವರು ಕೂಡ ಗಮನಕ್ಕೆ ತಂದಿದ್ದಾರೆ. ಅಂದರೆ ಈ ಮೂಲಕ ಆ ಅಂಶಗಳನ್ನ ಗಮನಕ್ಕೆ ತಂದು ಈ ರಿಪೋರ್ಟ್ ಸರಿ ಇಲ್ಲ, ಅದನ್ನು ತಡೆ ಹಿಡೀರಿ ಅಂತ ಅವರ ತಿರಸ್ಕಾರ ಮಾಡಿ ಅದನ್ನು ಅಂಗೀಕರಿಸಬಾರ್ದು ಅಂತೇಳಿ ಒಂದು ಮನವಿ ಮಾಡ್ಕೊಂಡಿದ್ದಾರೆ ಅಂಥದ್ದು. ಅಲ್ಲಿಗೆ ತಮ್ಮ ವಾದಕ್ಕೆ ತಾವೇನು ಹೇಳ್ತಾ ಇದ್ರಿ, ಲೋಕಾಯುಕ್ತ ರಿಪೋರ್ಟ್ ಸರಿ ಇಲ್ಲ ಅಂತ ತಮ್ಮದೇನು ಅಂತ ಹೇಳ್ತಾ ಇದ್ರು. ಒಂದು ಗೌರ್ಮೆಂಟ್ ಏಜೆನ್ಸಿಯು ಕೂಡ ಅದನ್ನೇ ಹೇಳ್ತಾ ಇರೋದ್ರಿಂದ ತಮ್ಮ ಹೋರಾಟಕ್ಕೆ ಮತ್ತೊಂದು ಶಕ್ತಿ ಬಂದಂಗೆ ಕಾಣ್ತಾ ಇದೆ. ಸರ್, ಅದನ್ನೇ ಸರ್, ಏನು ಲೋಕಾಯುಕ್ತ ತನಿಖಾ ಸಂಸ್ಥೆ ಇದೆ ಆ ತನಿಖಾ ಸಂಸ್ಥೆ ಸರಿಯಾದ ರೀತಿಯಲ್ಲಿ ವರದಿ ಸಲ್ಲಿಸಿಲ್ಲ ಅಂದರೆ ಇನ್ನೊಂದು ತನಿಖಾ ಸಂಸ್ಥೆ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರೋದು. ಇದು ತುಂಬ ಗಂಭೀರವಾದ ವಿಚಾರ. ನಮ್ಮ ಕರ್ನಾಟಕ ಏನು ಲೋಕಾಯುಕ್ತ ಪೊಲೀಸು ಭಾಳ ಪ್ರಾಮಾಣಿಕರು, ಅವರು ಸರಿಯಾದ ರೀತಿ ತನಿಖೆ ನಡೆಸ್ತಾರಂತಲ್ಲಿ ಏನು ಹೇಳ್ತಾ ಇದ್ರು, ಅವ್ರಿಗಿದೊಂದು ಉತ್ತರ. ಒಂದು ತನಿಖಾ ಸಂಸ್ಥೆ ದಾಖಲಾತಿಗಳು ಕೊಟ್ಟಿದ್ರು ಕೂಡ, ಮಾಹಿತಿ ದಾಖಲಾತಿ ಕೊಟ್ಟಿದ್ರು ಕೂಡ ಲೋಕಾಯುಕ್ತ ಅವೆಲ್ಲ ಪರಿಗಣಿಸುತ್ತೆ, ಸುಳ್ಳು ಬಿ ಅಂತಿಮ ವರದಿ ಸಲ್ಲಿಸ್ತಾರೆ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಯಾವುದೂ ಇಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಈಗ ಲೋಕಾಯುಕ್ತ ತನ್ನ ವರದಿಯನ್ನು ಕೊಟ್ಟಿದ್ದು ಕೋರ್ಟ್ ಸೂಚನೆಯ ಆಧಾರದ ಮೇಲೆ, ಈಗ ಅದನ್ನೇ ರದ್ದುಗೊಳಿಸಿ ಅಂತ ಕೇಳ್ತಾ ಇದೆ ಇಡಿ ಅಧಿಕಾರಿಗಳ ತಂಡ. ಇದರ ಸಾಧ್ಯಾಸಾಧ್ಯತೆಗಳೇನು? ಪ್ರಮುಖವಾಗಿ ದಿವ್ಯಾ, ಈಗಾಗಲೇ ಲೋಕಾಯುಕ್ತರು ಕೊಟ್ಟಿದ್ದಂತಹ
ಮೂಡ ಕೇಸ್ಗೆ ಕೊಟ್ಟಿದ್ದಂಥ ರಿಪೋರ್ಟನ್ನು ಪ್ರಶ್ನೆ ಮಾಡಿ, ಅಂದರೆ ಅದನ್ನು ತಿರಸ್ಕರಿಸಬೇಕು ಅಂತೇಳಿ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದರು. ಅದರ ಟ್ರಯಲಿಂಗ್ ಕೂಡ ನಡೀತಾ ಇದೆ. ಅದರ ನಡುವೆಯೇ ಇಡಿ ಕೂಡ ಒಂದು ಅಪ್ಲಿಕೇಶನನ್ನು, ತಕರಾರು ಅರ್ಜಿಯನ್ನು ಹಾಕಿರುವಂಥದ್ದು. ಲೋಕಾಯುಕ್ತ ರಿಪೋರ್ಟಲ್ಲಿ ಹೇಳಿರುವಂತಹ ಎಲ್ಲ ಅಂಶಗಳು ಕೂಡ ಸತ್ಯಕ್ಕೆ ದೂರವಾಗಿದ್ದಾವೆ. ಯಾಕೆಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ A1, A2, A3, A4 ಏನಿದೆ, ಈ 4 ಜನರ ಮೇಲಿನ ಚಾರ್ಜಸ್, ನಮ್ಮಲ್ಲಿ ಅವ್ರ ಮೇಲೆ ಆಗಿರುವಂಥ ಚಾರ್ಜಸ್ಗೆ ಭಾಳಷ್ಟು ಸಾಕ್ಷಿಗಳಿದ್ದಾವೆ. ಹಾಗಾಗಿ ಅವರು ತಪ್ಪು ಮಾಡಿರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಾಣ್ತಾ ಇದ್ದಾವೆ ನಮ್ಮ ಸಾಕ್ಷಿಗಳಲ್ಲಿ. ಆದರೆ ಲೋಕಾಯುಕ್ತದವರು ಇದಕ್ಕೆ ವ್ಯತಿರಿಕ್ತವಾದಂತಹ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೀವು ಲೋಕಾಯುಕ್ತ ಕೊಟ್ಟಿರುವಂಥ ರಿಪೋರ್ಟನ್ನು ತಿರಸ್ಕರಿಸಬೇಕು, ಅದನ್ನು ಮಾನ್ಯ ಮಾಡಬಾರ್ದು ಅನ್ನುವಂಥದ್ದು ಇಡಿ ಅವರ ಒಂದು ತಕರಾರು ಅರ್ಜಿಯ ಪ್ರಮುಖವಾದಂಥ ಅಂಶ. ಅಲ್ಲಿಗೆ ಎರಡೂ ಕೂಡ ತನಿಖಾ ಸಂಸ್ಥೆಗಳೇ, ಒಂದು ಲೋಕಾಯುಕ್ತವೂ ಕೂಡ ತನಿಖಾ ಸಂಸ್ಥೆ, ಮತ್ತೊಂದು ಇಡಿಯೂ ಕೂಡ ತನಿಖಾ ಸಂಸ್ಥೆ. ಇಡಿ ಹೇಳ್ತಾ ಇದೆ ಮೂಡಾದಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಅವರ ಕುಟುಂಬ ತಪ್ಪು ಮಾಡಿಲ್ಲ ಅಂತ, ಆದರೆ ಇಡಿ ಹೇಳ್ತಾ ಇದೆ ಅದು ಕೂಡ ಒಂದು ತನಿಖಾ ಸಂಸ್ಥೆ, ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ದೂರುದಾರರು ಹೇಳ್ತಾ ಇದ್ದಾರೆ ಲೋಕಾಯುಕ್ತ ರಿಪೋರ್ಟ್ ಸರಿ ಇಲ್ಲ ಅಂತ. ಹಾಗಾಗಿ ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಮತ್ತೊಂದು ಸುತ್ತಿನ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಈಗ ವಿಚಾರಣೆಗೆ ಬರ್ತಾ ಇದೆ. ಈಗಾಗಲೇ ಒಂದು ಹಂತದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ವಾದವನ್ನು ಕೂಡ ಜನಪ್ರತಿನಿಧಿ ನ್ಯಾಯಾಲಯ ಕೇಳಿಸ್ಕೊಂಡಿದೆ. ಈಗ ಇವರು ಕೊಟ್ಟಿರುವಂತಹ ತಕರಾರು ಅರ್ಜಿಯ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಯಾವ ರೀತಿಯಂಥ ಕ್ರಮಗಳನ್ನ ಕೈಗೊಳ್ಳುತ್ತೆ, ಮತ್ತೊಂದು ಬಾರಿ ದೂರಿನ ವಿಚಾರಣೆಯನ್ನು ನಡೆಸುತ್ತೋ ಅಥವಾ ಅದನ್ನು ಸ್ಕ್ವಾಶ್ ಮಾಡುತ್ತೋ, ಇದೆಲ್ಲದ್ರ ಬಗ್ಗೆಯೂ ಕೂಡ ಬಹುತೇಕ ನಾಳೆ ಅದರ ಸಂಬಂಧಪಟ್ಟಂತಹ ಆದೇಶ ಹೊರಬೀಳುವಂತಹ ಸಾಧ್ಯತೆ ಕಾಣ್ತಾ ಇದೆ. ದಿವ್ಯಾ, ಈಗ ತಕರಾರು ಅರ್ಜಿಯಲ್ಲಿ ಹಾಗಾದ್ರೆ ಏನಿದೆ KP ನಾಗರಾಜ? ಅಂದ್ರೆ ಈ ತಪ್ಪನ್ನ ಮಾಡಿದ್ದಾರೆ ಅನ್ನೋದನ್ನ ಸಾಬೀತುಪಡಿಸುವಂತಹ ಅಂಶಗಳೇನಾದ್ರೂ ಅಟ್ಯಾಚ್ ಮಾಡಿದ್ದಾರಾ, ಹೇಗೆ? ಒಟ್ಟು 8 ಪುಟಗಳ ತಕರಾರು ಅರ್ಜಿ ಇದು ದಿವ್ಯಾ. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳ್ತಾ ಇರುವಂಥದ್ದು 2001, 2002, 2003ರಲ್ಲಿ ದೇವನೂರು ಬಡಾವಣೆಯಲ್ಲಿ ಆಲ್ರೆಡಿ ಬಡಾವಣೆ ಆಗಿತ್ತು. ಆದರೆ ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಸ್ವಾಮಿ ಆ ಒಂದು ಪರ್ಟಿಕ್ಯುಲರ್ ಲ್ಯಾಂಡನ್ನು ತೆಗೆದುಕೊಳ್ಬೇಕಾದ್ರೆ ಅವರು ಹೇಳ್ತಾ ಇರುವಂಥದ್ದು ಅಲ್ಲಿ ಲೇಔಟ್ ಆಗಿರಲಿಲ್ಲ. ಆದರೆ ಇವರು ಹೇಳ್ತಾ ಇದ್ದಾರೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದು ಲ್ಯಾಂಡ್ ಏನು ಈಗಾಗಲೇ ಲೇಔಟ್ ಆಗಿತ್ತು ಅನ್ನೋದಕ್ಕೆ ನಮ್ಮ ಬಳಿ ಸಾಕ್ಷಿಗಳಿದ್ದಾವೆ ಅನ್ನುವಂಥದ್ದು. ಅದರ ಜೊತೆಗೆ ಸಿದ್ದರಾಮಯ್ಯನವರ ಪ್ರಭಾವ ಯಾವ್ಯಾವ ಹಂತದಲ್ಲಿ ಇದೆ ಅನ್ನೋದಕ್ಕೆ ನಮ್ಮ ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ಅವರು ಆ 8 ಪುಟಗಳ ತಕರಾರು ಅರ್ಜಿಯಲ್ಲಿ ಬರೆದಿದ್ದಾರೆ. ಏನು ಲೋಕಾಯುಕ್ತದವರು ಸಂಪೂರ್ಣವಾಗಿ ಕ್ಲೀನ್ ಚೀಟನ್ನು ಏನು ಕೊಟ್ಟಿದ್ರು ಅದು ಕ್ಲೀನ್ ಚೀಟ್ ಸರಿ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಬೇಕಾದಂಥ ಸ್ಟೆಪ್ ಬೈ ಸ್ಟೆಪ್ ಅಂಶಗಳನ್ನು ಕೆಲವೊಂದಿಷ್ಟು ದಾಖಲೆಗಳ ಸಮೇತ ಅವರು ಹೇಳ್ತಾ ಇರುವಂಥದ್ದು ನಾವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಅಂತಿಮವಾದಂತಹ ರೀತಿಯಾದ ತನಿಖೆಯನ್ನು ನಡೆಸಿದ್ದೇವೆ. ಆ ಒಂದು ಪ್ರಾಥಮಿಕವಾದಂತಹ ವರದಿಯಲ್ಲಿ ನಮ್ಮ ಗಮನಕ್ಕೆ ಬರ್ತಾ ಇರುವಂಥದ್ದು ಇಲ್ಲಿ ದೊಡ್ಡ ಮಟ್ಟದ ಫ್ರಾಡ್ ಆಗಿದೆ. ಅದು ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ರಿಂದ ಹಿಡಿದು ಅದನ್ನು 14 ಸೈಟ್ಗಳನ್ನ ಪಡೆದುಕೊಳ್ಳುವ ತನಕನೂ ಕೂಡ ಕೆಲವೊಂದಿಷ್ಟು ಲ್ಯಾಪ್ಸಸ್ ಉಂಟಾಗಿದೆ. ಹಾಗಾಗಿ ಈ ಕೇಸಲ್ಲಿ ಇವರಿಗೆ ಕ್ಲೀನ್ ಚೀಟ್ ಅಸಾಧ್ಯ ಅನ್ನುವಂಥ ರೀತಿಯಂಥ ಟಿಪ್ಪಣಿಯನ್ನು ಇಡಿ ಅವರು ಬರೆದಿರುವಂಥದ್ದು. ಅವರು ಕೇವಲ ಬರೀ ಟಿಪ್ಪಣಿ ರೂಪ ಮಾತ್ರ ಅಲ್ಲ, ಅವರು ತನಿಖೆಯನ್ನು ಮಾಡಿ ಯಾವ್ಯಾವ ಸಾಕ್ಷಿಗಳು ಲಭ್ಯವಾಗಿದೆಯೋ ಆ ಸಾಕ್ಷಿಗಳನ್ನು ಕೂಡ ಈ ತಕರಾರು ಅರ್ಜಿಗೆ ಅಟ್ಯಾಚ್ ಅನ್ನು ಮಾಡಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು KP ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸ್ನೇಹಮಯಿ ಕೃಷ್ಣ ದಾಖಲು ಮಾಡಿರುವಂತಹ ಒಂದು ತಕರಾರು ಅರ್ಜಿಯೂ ಕೂಡ ಕೋರ್ಟ್ನಲ್ಲಿದೆ. ಇದರ ಬೆನ್ನಲ್ಲೇ ಇಡಿ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಒಟ್ಟಿನಲ್ಲಿ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಾಯ್ತಲ್ಲ ಅಂತ ನಿರಾಳರಾಗಿದ್ದಂತಹ ಮುಖ್ಯಮಂತ್ರಿಗಳ ಕುಟುಂಬ ಆ ನಿರಾಳತೆಯನ್ನು ಸದ್ಯ ಈ 2 ಪ್ರಕರಣಗಳಿಂದ ಪಾರಾದ ನಂತರವೇ ಅನುಭವಿಸಬೇಕು ಅಂತ ಕಾಣಿಸುತ್ತೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಾಳೆ ಹೈಕಮಾಂಡ್ ನಾಯಕರನ್ನ ಅವರು ಭೇಟಿ ಮಾಡಲಿದ್ದಾರೆ. ಪ್ರಮುಖ ವಿಷಯವಾಗಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ. 2.5 ತಿಂಗಳ ಬಳಿಕ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿರೋದು. ಕಾಲು ನೋವಿನ ಕಾರಣ ಅವರು 2.5 ತಿಂಗಳು ಎಲ್ಲಿಯೂ ಕೂಡ ಹೋಗಿರಲಿಲ್ಲ. ಈಗ ಅವರು ಸ್ವಲ್ಪ ಆರಾಮಾಗಿರೋದ್ರಿಂದ ಹೊರಟಿದ್ದಾರೆ. ಸಂಪುಟ ಪುನಾರಚನೆ ಕುರಿತು ಹೈಕಮಾಂಡ್ಗೆ ಸ್ಪಷ್ಟನೆ ನೀಡ್ತಾರಾ ಮುಖ್ಯಮಂತ್ರಿಗಳು ಅನ್ನುವಂತಹ ಒಂದು ಪ್ರಶ್ನೆ ಇದೆ. 30 ತಿಂಗಳವರೆಗೆ ಸಂಪುಟ ಪುನಾರಚನೆ ಬೇಡ ಅಂತ ಸಿದ್ದರಾಮಯ್ಯನವರು ಪಟ್ಟಣ ಹಿಡಿದಿದ್ದಾರೆ. ಸಂಪುಟ ವಿಸ್ತರಣೆ ಬೇಡ ಅಂತ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಾರಾ? ಹಾಗಾದ್ರೆ ಆ ವಿಷಯದಲ್ಲಿ ಅವರು ಸಕ್ಸಸ್ ಆಗ್ತಾರಾ? ತೆರವಾಗಿರುವ 4 ಪರಿಷತ್ ಸ್ಥಾನಗಳಿಗೆ ನಾಮಕರಣ ಕುರಿತು ಚರ್ಚೆಯನ್ನು ನಡೆಸುವ ಸಾಧ್ಯತೆ ಇದೆ. ಅದನ್ನಷ್ಟೇ ಪ್ರಸ್ತಾಪ ಮಾಡ್ತಾರಾ? ಮತ್ತು ಇಲ್ಲಿ ರಾಜ್ಯದಲ್ಲಿ ಎದ್ದಿರುವಂತಹ ಒಂದಷ್ಟು ವಿಚಾರಗಳು, ಅದರಿಂದ ಆಗ್ತಾ ಇರುವಂತಹ ಮುಜುಗರ, ಈ ವಿಷಯವಾಗಿಯೂ ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ. ಪಕ್ಷನಿಷ್ಠರು, ಸಮುದಾಯವಾರು, ಆಪ್ತರ ಪರ ಸಿಎಂ ಬ್ಯಾಟಿಂಗ್ ನಡೆಸುವಂತಹ ಸಾಧ್ಯತೆಯನ್ನು ಅಲ್ಲಗೆಳೆಯುವಂತಿಲ್ಲ. ಒಟ್ಟಾರೆ ಈ 2.5 ತಿಂಗಳ ಗ್ಯಾಪ್ನ ನಂತರದಲ್ಲಿ ದೆಹಲಿಗೆ ಮುಖ್ಯಮಂತ್ರಿಗಳು ಹೋಗ್ತಾ ಇರೋದ್ರಿಂದ ಯಾವೆಲ್ಲ ಅಂಶಗಳ ಕುರಿತಾಗಿ ಚರ್ಚೆ ನಡೆಯುತ್ತೆ,
ಮತ್ತು ಈ ಪವರ್ ಶೇರಿಂಗ್ ವಿಷಯವಾಗಿ ಏನಾದರೂ ಅಲ್ಲಿ ಚರ್ಚೆ ಆಗುತ್ತಾ ಇದೆಲ್ಲವೂ ಕೂಡ ಕುತೂಹಲವನ್ನು ಮನೆ ಮಾಡಿದೆ.